ಹೆಸರು ಜಗನ್ನಾಥ್, ಹಿರಂಡಳ್ಳಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಇವತ್ತಿನ ದಿನ ನಾವು PRR ರಿಂಗ್ ರಸ್ತೆ ಬಗ್ಗೆ ಸಂಧಾನದ ಬಗ್ಗೆ BD ಅಧಿಕಾರಿಗಳು ನಮ್ಮ ಊರ ಸಭೆಗೆ ಕರೆದಿದ್ರು, ನಮ್ಮ ಗ್ರಾಮಕ್ಕೆ ಬಂದಿದ್ರು. ಆದ್ರೆ ನಮ್ಮದೆಲ್ಲ ವಿರೋಧ ಇದೆ. ಇದು ಸುಮಾರು 2007ನೇ ಇಸ್ವಿನಲ್ಲಿ ಅಕ್ವಿಷನ್ ಅಂತ ಮಾಡಿ ಇದುವರೆಗೂ ನಮ್ಗೆ ಪರಿಹಾರ ಆಗ್ಲಿ ಅಥವಾ ಯಾವುದೇ ರೀತಿಯಾದಂತ ಅನುಕೂಲ ಆಗ್ಲಿ ನಮಗೆ ಮಾಡ್ಕೊಡ್ಲೇ ಇಲ್ಲ. ರೈತರ ಸ್ಪಂದನೆಗೆ ಯಾವುದೇ ರೀತಿ ಸರ್ಕಾರಗಳಾಗ್ಲಿ, ಇಷ್ಟೊಂದು ಸರ್ಕಾರಗಳು ಬಂದಿದ್ರು ಸ್ಪಂದನೆ ಮಾಡಲಿಲ್ಲ. ಆದ್ರೆ ಇವತ್ತಿನ ದಿನ ನಮ್ಮ ಸಭೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಸರಿಯಾಗಿ ಬರದೇ ಇರೋ ಸಮಾಧಾನ ಆಗ್ಲಿಲ್ಲ. ಆದ್ರೂ ನಾವೆಲ್ಲ ರೈತರೆಲ್ಲ 106 ಜನ ಸೇರಿ ಇವತ್ತು ನಾವೆಲ್ಲ ಬೆತ್ತಲೆ ಪ್ರತಿಭಟನೆ ಕೂಡ ಮಾಡಿದಿರಿ, ಅರಬೆತ್ತಲೆ ಪ್ರತಿಭಟನೆ ಕೂಡ ಮಾಡಿದಿರಿ. 20 ವರ್ಷಗಳಾದ್ರೂ ಇವತ್ತೊಂದು ದಿನ ನಮ್ಮ ತಾತ ನಮ್ಮ ತಂದೆ ಇವರೆಲ್ಲ ತೀರೋದ್ರು ನಮ್ಮ ಪರಿಹಾರನೂ ಸಿಗ್ಲಿಲ್ಲ. ಪಾಣಿನಲ್ಲಿ ಇವ್ರು ಎಂಟ್ರಿ ಮಾಡಿ ನಮ್ಗೆ ಯಾವುದೇ ರೀತಿಯಾದಂತ ಪಾರ್ಟೇಷನ್ ಆಗ್ಲಿ ಅಥವಾ ಒಂದು ಬಾಡಿಗೆಗಾಗ್ಲಿ ಅಥವಾ ಇನ್ನೇನಾದ್ರೂ ಒಂದು ಸೈಟ್ ಮಾರಿ ಅಥವಾ ಒಂದು ಎಜುಕೇಶನ್ಗೆ ಅಥವಾ ಒಂದು ಮದುವೆಗೆ ಏನಕ್ಕೂ ಒಂದು ರೆಂಟ್ ಕೂಡ ಆಗ್ಲಿಲ್ಲ. ನಮ್ಮ ಜಮೀನುಗಳನ್ನ ಒಂದು ಲೋನ್ ಕೂಡ ಮಾಡಕ್ ಆಗ್ಲಿಲ್ಲ. ಆದ್ರೆ ಇವತ್ತು BDAದವರು 2007ನೇ ಆಕ್ಟ್ ಪ್ರಕಾರನೇ ಇವತ್ತಿನ ದಿನಾನು ಬಂದು ನಿಮ್ಗೆ ಅದೇ ರೀತಿ ನಿಮ್ಗೆ SR ವ್ಯಾಲ್ಯೂ 2 ಪಟ್ಟು ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ರೈತರುಗಳು ವಿರೋಧ ಮಾಡಿ ಎಲ್ಲಾರು ಒಂದು ಅಬ್ಜೆಕ್ಷನ್ ಅರ್ಜಿನ್ ಕೂಡ BD ಅಧಿಕಾರಿಗಳಿಗೆ ಕೊಟ್ಟಿದ್ದೀರಿ. ಆದ್ರೆ ನಾವು 2013 ಆಕ್ಟ್ ಪ್ರಕಾರ ನಮ್ಗೆ ಕೇಂದ್ರ ಸರ್ಕಾರದ 1 ಮಾರ್ಕೆಟ್ ವ್ಯಾಲ್ಯೂ ಆ ರೀತಿ ಇದ್ರೆ ನಾವೆಲ್ಲ ಕೊಡೋದಕ್ಕೆ ನಾವು ರೆಡಿ ಇದ್ದೀರಿ. ಮತ್ತೆ ಪುನರ್ವಸತಿ ನಮ್ಗೆ ಕಲ್ಪಿಸ್ಬೇಕು ಅಂತ ನಾವು BDAದವ್ರನ್ನ ಕೇಳ್ಕೊಂತ ಇದ್ದೀರಿ. ಅವೆಲ್ಲ ಅನುಕೂಲ ಆಗಿದ್ರೆ ನಾವು ಸಮಾಧಾನವಾಗಿ ಮಾರ್ಕೆಟ್ ವ್ಯಾಲ್ಯೂ ಕೊಟ್ರೆ ನಾವು ಕೊಡೋದಕ್ಕೆ ಇವತ್ತೊಂದು ದಿನ ಬಿಟ್ಟು ಕೊಡೋದಕ್ಕೆ ರೆಡಿ ಇದ್ದೀರಿ. ಮಾರ್ಕೆಟ್ ವ್ಯಾಲ್ಯೂ ಇಂಪಾರ್ಟೆಂಟ್. ಇವತ್ತು ಹಿರಂಡಳ್ಳಿ ಗ್ರಾಮಕ್ಕೆ ಬಂದಿದ್ರು, ಕನ್ಸೆಂಟ್ ಅಂತ ಅಂದ್ಬಿಟ್ಟು ಸಹಿ ಮಾಡಿಸ್ಕೊಳೋದಕ್ಕೆ ರೈತರ ಹತ್ರ ಬಂದಿದ್ರು. ಅದಕ್ಕೆ ನಮಗೆ ತೀವ್ರ ವಿರೋಧ ಇದೆ. ನಮ್ಗೆ ಯಾವುದೇ ರೀತಿ ಭೂಮಿ ಕೊಡೋದಕ್ಕೆ ನಮಗೆ ಇಷ್ಟ ಇಲ್ಲ. ಏನವರು ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿ ಅವರು ರೈತರ ವಿರೋಧ ಅಂದರೆ ರೈತರಿಗೆ ಅನುಕೂಲ ಇಲ್ದಿರ ಒಂದು ಅನಾನುಕೂಲತೆ ಮಾಡಿ ಅವರು ಬೇರೆ ಜಮೀನು ಅದ್ರ ಪಕ್ಕದಲ್ಲಿರೋ ಜಮೀನಿನ ಗೈಡೆನ್ಸ್ ವ್ಯಾಲಿ ಜಾಸ್ತಿ ಇದೆ. ನಮ್ಮ ಪೆರಿಫೆರಲ್ ರಿಂಗ್ ರೋಡ್ಗೆ ಹೋಗೋಂಥ ಇದು ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿ ಬೇಕಂತಾನೆ ರೈತರಿಗೆ ದ್ರೋಹ ಮಾಡಿ ಈ ಥರ ಮೋಸ ಮಾಡಿ ಅವರು ನಮಗೆ ಏನು ಒಂದು 2 ಪಟ್ಟು ಜಾಸ್ತಿ ಕೊಡ್ತೀರಿ. ಗೈಡೆನ್ಸ್ ವ್ಯಾಲಿ ನಮಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಮಾರ್ಕೆಟ್ ವ್ಯಾಲ್ಯೂ. ಏನು ಇವತ್ತು ಮಾರ್ಕೆಟ್ ವ್ಯಾಲ್ಯೂ 10 ಕೋಟಿ ಹೋಗ್ತಾ ಇದೆ 1 ಎಕರೆ. ಇಲ್ಲಿ ಇವ್ರು ಗೈಡೆನ್ಸ್ ವ್ಯಾಲಿ ಕೊಟ್ರೆ ಅದು ಏನು 2005 ಅದ್ರನ್ನ ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿದ್ದಾರೆ. ಅವರು ಯಾವುದೇ ರೀತಿ ಜಾಸ್ತಿ ಮಾಡಿಲ್ಲ. ಬೇರೆ ಜಮೀನನ್ನ ಬೇರೆ ಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ಗೈಡೆನ್ಸ್ ವ್ಯಾಲಿ ನಾವು ರಿಜಿಸ್ಟರ್ ಮಾಡಕ್ ಹೋದ್ರೆ 2 ಪಟ್ಟು ಕೊಡ್ಬೇಕಾಗುತ್ತೆ, ಏನು ಡಬಲ್ ಕೊಡ್ಬೇಕಾಗುತ್ತೆ. ಅದೇ ಇದಕ್ಕೆ ಮಾತ್ರ ಯಾಕೆ ಕೊಡ್ತಾ ಇಲ್ಲ ಅವರು? ಅವ್ರ ಮೇನ್ ಉದ್ದೇಶ ಏನಂದ್ರೆ ಅದು ಜಾಸ್ತಿ ಮಾಡಿದ್ರೆ ನಾವು ರೈತರಿಗೆ ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ. ಅದೇ ಒಂದು ಉದ್ದೇಶ ಇಟ್ಕೊಂಡು ಅವರು ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ದು ಇದರಲ್ಲಿ ತೀವ್ರ ವಿರೋಧವಿದೆ. ಮತ್ತೆ ಏನ್ 13 ಆಕ್ಟ್ ಇದೇ ಗೌರ್ಮೆಂಟ್, ಯಾವುದು ಕಾಂಗ್ರೆಸ್ ಗೌರ್ಮೆಂಟ್, ಅದೇ ಮನಮೋಹನ್ ಸಿಂಗ್ ಇರ್ಬೇಕಾದ್ರೆ ಅವತ್ತು 13 ಆಕ್ಟ್ ಮಾಡಿದ್ರು. ಇವ್ರು ಯಾಕೆ ಅದನ್ನ ಪಾಲಿಸೆ ಮಾಡ್ತಾ ಇರಲ್ಲ? DK ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, ಇವರು ನಮ್ಮ ರಾಹುಲ್ ಗಾಂಧಿ ಅಂತಾರೆ, ನಮ್ಮ ಸೋನಿಯಾ ಗಾಂಧಿ ಅಂತಾರೆ. ಇವತ್ತು ಅದನ್ನ ಯಾಕಿದೆ ಅನ್ವಯಿಸ್ಕೊಂತಾ ಇಲ್ಲ. ಇಲ್ಲಿ ಇದೇ ಬೇರೆ ಅದೇ ಬೇರೆ ಅನ್ನೋದು ಯಾವ ಇದು ಸೀಮೆ ನ್ಯಾಯ ಇದು? ಇದಕ್ಕೆ ನಾವು 13 ಆಕ್ಟ್ ಪ್ರಕಾರ ಏನು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದ್ರ ಪ್ರಕಾರ ಬಂದ್ರೆ ಮಾತ್ರ ನಾವು ಜಮೀನ್ ಬಿಡೋದಕ್ಕೆ ಸಿದ್ಧವಾಗಿದ್ದೀರಿ. ಇಲ್ಲಾಂದ್ರೆ ತೀವ್ರವಾದ ವಿರೋಧ ಇರ್ತದೆ. ಇವ್ರಿಗೆ ಇವ್ರದೇ ಗೌರ್ಮೆಂಟ್ ಮಾಡಿರುವಂತಹ ಕಾಯ್ದೆನ ಇವ್ರಿಗೆ ಅನ್ವಯಿಸಲ್ಲ ಅಂತಂದ್ರೆ ಈ ಗೌರ್ಮೆಂಟ್ ಏನಕ್ಕೆ ಬೇಕಾಗಿತ್ತು? ನಮ್ಗೆ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ ಮಾಡಕ್ ಬರ್ತಾರಲ್ಲ ಇವರು. ಇದು ತೀವ್ರ ವಿರೋಧವಿದೆ. ನಾವು ಇದನ್ನು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಒಪ್ಪೋದಿಲ್ಲ. ಅದು ಅಲ್ಲದೆ 20 ವರ್ಷ ಆಗಿದೆ. ಇದು ಏನು 2005 ಇದು ಬಂದು ನೋಟಿಫಿಕೇಶನ್ ಆಗಿರೋದು. 20 ವರ್ಷ ಆದ್ಮೇಲೆ ಯಾವ ಕಾಯ್ದೆನೂ ಇರಲ್ಲ, 5 ವರ್ಷ ಅಂತ ಇರ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಇದನ್ನ ನಾವು ಊರ್ಜಿತ ಮಾಡಕ್ ಬಿಡೋದಿಲ್ಲ. ಇದನ್ನ ಡಿಸಾಲ್ವ್ ಮಾಡಿ, ಇದನ್ನ ಕ್ಯಾನ್ಸಲ್ ಮಾಡಿ, ಮತ್ತೆ ನೋಟಿಫಿಕೇಶನ್ ಮಾಡ್ರಿ, ಮತ್ತೆ ಇದು ಮಾಡ್ರಿ. ಆವಾಗ ಮಾತ್ರ ರೈತರು ಒಪ್ಕೊಂತಾರೆ. ಯಾವುದೋ ತಾತನ ಕಾಲದ ಮಾಡಿದ್ದ ಕಾಯ್ದೆನೆ ತಗೊಂಡ್ಬಂದ್ಬಿಟ್ಟು ಇವತ್ತು ಮತ್ತೆ ಅದನ್ನೇ ಪ್ರಕಾರ ಮಾಡಕ್ ಬಂದ್ರೆ ನಾವು ಬಿಲ್ಕುಲ್ ಒಪ್ಪಲ್ಲ. ಇವತ್ತೇನು 13 ಆಕ್ಟ್ ಇದೆ ಅದ್ರ ಪ್ರಕಾರ ಮಾಡಿದ್ರೆ ಮಾತ್ರ ನಾವು ಸಮ್ಮತಿ.